ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸಿಂಚನಾ. ಹನೂರಲ್ಲಿ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಅರಣ್ಯ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ದಾರೆ. ರಹಸ್ಯ ಸ್ಥಳದಲ್ಲೇ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಜನಾಕ್ರೋಶದ ಬಳಿಕ ಎಸಿಎಫ್ ಮರಿಸ್ವಾಮಿ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹನೂರಲ್ಲಿ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಅರಣ್ಯ ಅಧಿಕಾರಿಗಳು ಈಗ ಪ್ರತ್ಯಕ್ಷರಾಗಿದ್ದಾರೆ. ಅವರ ವಿಚಾರಣೆ ಒಂದು ರಹಸ್ಯ ಸ್ಥಳದಲ್ಲಿ ನಡೀತಾ ಇದೆ ಅಂತ ಜನಾಕ್ರೋಶದ ಬಳಿಕ ಎಸಿಎಫ್ ಮರಿಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅರಣ್ಯ ಇಲಾಖೆಯಿಂದ ಅವರ ತನಿಖೆ ಕೂಡ ಆರಂಭವಾಗಿದೆ. ಎನ್ಕೌಂಟರ್ ಸಮಯದಲ್ಲಿ ಇದ್ದಂತಹ ಸಿಬ್ಬಂದಿಯ ವಿಚಾರಣೆ ನಡೀತಾ ಇದೆ. ಕಳ್ಳ ಬೇಟೆಯನ್ನ ತಡೆಯೋದಕ್ಕೆ 2 ಟೀಮ್ಗಳಾಗಿ 2 ತಂಡಗಳಾಗಿ ಸಿಬ್ಬಂದಿಗಳು ಹೋಗಿರ್ತಾರೆ. ಅವರ ವಿಚಾರಣೆ ಇದೀಗ ನಡೀತಾ ಇದೆ. ಅರಣ್ಯ ಅಧಿಕಾರಿಗಳಿಂದ 12 ಮಂದಿ ಸಿಬ್ಬಂದಿಯ ವಿಚಾರಣೆ ಇದು. ಈ ವಿಚಾರದ ಬಗ್ಗೆ ಕಾವೇರಿ ವನ್ಯಜೀವಿ ಧಾಮದ ಎಸಿಎಫ್ ಮರಿಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯಿಂದ ತನಿಖೆ ಆರಂಭವಾಗಿದೆ. ಎನ್ಕೌಂಟರ್ ಸಂದರ್ಭದಲ್ಲಿ ಇದ್ದಂತಹ ಎಲ್ಲ 12 ಸಿಬ್ಬಂದಿಗಳ ವಿಚಾರಣೆ ನಡೀತಾ ಇದೆ. ಇವರು ಕಳ್ಳ ಬೇಟೆಯನ್ನು ತಡೆಯೋದಕ್ಕೆ 2 ತಂಡಗಳಾಗಿ ಹೋಗಿರ್ತಾರೆ. 12 ಸಿಬ್ಬಂದಿ ಎಲ್ಲರ ವಿಚಾರಣೆ ಸಾಗ್ತಾ ಇದೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಇಷ್ಟು ದಿನ ಅವರು ನಾಪತ್ತೆಯಾಗಿರಲಿಲ್ಲ, ನಮ್ಮ ಸಂಪರ್ಕದಲ್ಲೇ ಸಿಬ್ಬಂದಿಗಳು ಇದ್ರು ಅಂತ ಎಸಿಎಫ್ ಮರಿಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಇದ್ದಾರೆ. ಸೊ ಅರ್ಥೇನು ನಾಪತ್ತೆ ಆಗಿರೋದಿಲ್ಲ. ಸೊ ಇನ್ಸಿಡೆಂಟಲ್ಲಿ ಯಾವುದೇ ರೀತಿ ಮತ್ತೆ ಅಹಿತಕರಗಳ ಘಟನೆಗಳು ನಡೀಬಾರದು ಅಂತ ಅವರು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಸರ್, ಇದು ಇವಾಗ 4ನೇ ಆರೋಪಿ ಅವ್ರನ್ನ ನೀವೇ ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದೀವಿ ಅಂತ ಆರೋಪ ಮಾಡ್ತಾರೆ. ಇಲ್ಲಪ್ಪ, ಆ ರೀತಿ ನಾವ್ಯಾಕೆ ಇಫ್ ಇಟ್ ಈಸ್ ನಾವು ಆ ರೀತಿ ಇಡುವಂಥ ಪ್ರಮೇಯನೇ ಉದ್ಭವಿಸೋದಿಲ್ಲ. 4ನೇ ಆರೋಪಿನ ಅವರು ಅಲ್ಲಿಂದ ಏನು ಸ್ಥಳದಿಂದ ಪರಾರಿಯಾಗಿ ಓಡೋಗಿರ್ತಾರೆ. ಇವುಗಳು ನಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ಅರ್ಥೇನು ನಾಪತ್ತೆ ಆಗಿರೋದಿಲ್ಲ. ಸೊ ಇನ್ಸಿಡೆಂಟಲ್ಲಿ ಯಾವುದೇ ರೀತಿ ಮತ್ತೆ ಅಹಿತಕರಗಳ ಘಟನೆಗಳು ನಡೀಬಾರದು ಅಂತ ಅವರು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಸರ್, ಇದು ಇವಾಗ 4ನೇ ಆರೋಪಿ ಅವ್ರನ್ನ ನೀವೇ ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದೀವಿ ಅಂತ ಆರೋಪ ಮಾಡ್ತಾರೆ. ಇಲ್ಲಪ್ಪ, ಆ ರೀತಿ ನಾವ್ಯಾಕೆ ಇಫ್ ಇಟ್ ಈಸ್ ನಾವು ಆ ರೀತಿ ಇಡುವಂಥ ಪ್ರಮೇಯನೇ ಉದ್ಭವಿಸೋದಿಲ್ಲ. 4ನೇ ಆರೋಪಿನ ಅವರು ಅಲ್ಲಿಂದ ಏನು ಸ್ಥಳದಿಂದ ಪರಾರಿಯಾಗಿ ಓಡೋಗಿರ್ತಾರೆ. ಇವುಗಳು ನಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ಅರ್ಥೇನು ನಾಪತ್ತೆ ಆಗಿರೋದಿಲ್ಲ. ಸೊ ಇನ್ಸಿಡೆಂಟಲ್ಲಿ ಯಾವುದೇ ರೀತಿ ಮತ್ತೆ ಅಹಿತಕರಗಳ ಘಟನೆಗಳು ನಡೀಬಾರದು ಅಂತ ಅವರು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಸರ್, ಇದು ಇವಾಗ 4ನೇ ಆರೋಪಿ ಅವ್ರನ್ನ ನೀವೇ ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದೀವಿ ಅಂತ ಆರೋಪ ಮಾಡ್ತಾರೆ. ಇಲ್ಲಪ್ಪ, ಆ ರೀತಿ ನಾವ್ಯಾಕೆ ಇಫ್ ಇಟ್ ಈಸ್ ನಾವು ಆ ರೀತಿ ಇಡುವಂಥ ಪ್ರಮೇಯನೇ ಉದ್ಭವಿಸೋದಿಲ್ಲ. 4ನೇ ಆರೋಪಿನ ಅವರು ಅಲ್ಲಿಂದ ಏನು ಸ್ಥಳದಿಂದ ಪರಾರಿಯಾಗಿ ಓಡೋಗಿರ್ತಾರೆ. ಇವುಗಳು ನಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ಅರ್ಥೇನು ನಾಪತ್ತೆ ಆಗಿರೋದಿಲ್ಲ. ಸೊ ಇನ್ಸಿಡೆಂಟಲ್ಲಿ ಯಾವುದೇ ರೀತಿ ಮತ್ತೆ ಅಹಿತಕರಗಳ ಘಟನೆಗಳು ನಡೀಬಾರದು ಅಂತ ಅವರು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಸರ್, ಇದು ಇವಾಗ 4ನೇ ಆರೋಪಿ ಅವ್ರನ್ನ ನೀವೇ ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದೀವಿ ಅಂತ ಆರೋಪ ಮಾಡ್ತಾರೆ. ಇಲ್ಲಪ್ಪ, ಆ ರೀತಿ ನಾವ್ಯಾಕೆ ಇಫ್ ಇಟ್ ಈಸ್ ನಾವು ಆ ರೀತಿ ಇಡುವಂಥ ಪ್ರಮೇಯನೇ ಉದ್ಭವಿಸೋದಿಲ್ಲ. 4ನೇ ಆರೋಪಿನ ಅವರು ಅಲ್ಲಿಂದ ಏನು ಸ್ಥಳದಿಂದ ಪರಾರಿಯಾಗಿ ಓಡೋಗಿ. ಎಸ್, ನೀವು ಕೂಡ ಕೇಳಿಸ್ಕೊಂಡ್ರಿ ಎಸಿಎಫ್ ಮರಿಸ್ವಾಮಿ ಅವರು ಯಾವ ರೀತಿ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ ಅಂತ. ಆದರೆ ಇದೆಲ್ಲ ಆಗಿರೋದು 15ನೇ ತಾರೀಕು. ಈಗ 19ನೇ ತಾರೀಕು ಇವತ್ತು ಈ ರೀತಿ ಸ್ಪಷ್ಟನೆಯನ್ನು ಇವರು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ ಅವರು ನಾಪತ್ತೆಯಾಗಿರಲಿಲ್ಲ, ನಮ್ಮ ಸಂಪರ್ಕದಲ್ಲೇ ಅವರು ಇದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಚಾರಣೆ ಕೂಡ ನಡೀತಾ ಇದೆ ಒಂದು ರಹಸ್ಯ ಸ್ಥಳದಲ್ಲಿ. ಹೀಗಾಗಿ ಆ ವಿಚಾರಣೆಯಲ್ಲಿ ಏನೆಲ್ಲ ಗೊತ್ತಾಗುತ್ತೆ, ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಯಾವ ರೀತಿ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಈ ಪ್ರಕರಣ ಕಾದು ನೋಡಬೇಕು. ಮತ್ತೊಂದು ಕಡೆ ಆ 4ನೇ
ಆರೋಪಿ ಮಹಿಮಾ ದಾಸ್ ಯಾರು ಆತ ಬಚಾವಾಗಿ ಎಸ್ಕೇಪ್ ಆಗಿ ಹೋಗಿರ್ತಾನೆ, ಆತನ ಸುಳಿವೇ ಇರಲಿಲ್ಲ. ಬಟ್ ನಿನ್ನೆ ಆತನೂ ಕೂಡ ಒಂದು ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಹರಿಬಿಟ್ಟಿರ್ತಾನೆ. ಅದರಲ್ಲಿ ಆತ ಮೆನ್ಷನ್ ಮಾಡಿರ್ತಾನೆ, ಅಂದರೆ ನನಗೆ ಪೊಲೀಸರು ಅಂದರೆ ಭಯ, ಹೀಗಾಗಿ ನಾನು ಹೊರಗಡೆ ಬರೋದಿಲ್ಲ, ಅವತ್ತು ನಾನು ಹೇಗೋ ಬಚಾವಾಗಿ ಆಸ್ಪತ್ರೆಗೆ ಹೋಗಿ ಸೇರಿದೆ ಅಂತೆಲ್ಲ ಆತನೂ ಕೂಡ ಹೇಳಿದ್ದಾನೆ. ಹೀಗಾಗಿ ಮುಂದೆ ವಿಚಾರಣೆ ಯಾವ ರೀತಿ ಸಾಗುತ್ತೆ ಅಂತ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ, ಈ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಹಾಗೆ ವಿಚಾರಣೆ ಬಗ್ಗೆ ಏನಾದರೂ ವಿಚಾರ ಗೊತ್ತಾಯ್ತಾ, ಏನಿದೆ ಮಾಹಿತಿ ಅಂತ? ಹೌದು ಸಿಂಚನ, ಕಾವೇರಿ ವನ್ಯಜೀವಿ ಧಾಮದ ಹೊಗ್ಗೇಶಕ್ಕೆ ಹೊಸಮುರದಟ್ಟಿ ಅರಣ್ಯದಲ್ಲಿ ನಡೆದ ಶೂಟೌಟ್ ಘಟನೆಗೆ ಸಂಬಂಧಿಸಿದಂತೆ ಈಗ ಅರಣ್ಯಾಧಿಕಾರಿಗಳು ಕೂಡ ತಮ್ಮ ಸಿಬ್ಬಂದಿಗಳನ್ನ ವಿಚಾರಣೆಗೆ ಒಳಪಡಿಸಿದೆ. ಏನಂತಂದ್ರೆ ಶೂಟೌಟ್ ನಡೆದಂತ ಸಂದರ್ಭದಲ್ಲಿ ಒಟ್ಟು 12 ಮಂದಿ 2 ತಂಡಗಳಾಗಿ ಕಾರ್ಯಾಚರಣೆ ನಡೆಸಿ ಈ ಕಳ್ಳ ಬೇಟೆಗಾರರನ್ನ ಕಾಡಿಗೆ ಪ್ರವೇಶಿಸಿದ ಮಾಹಿತಿ ಮೇರೆಗೆ ಕಾರ್ಯಾಚರಣೆಗೆ ಇಳಿದಿದ್ರು. ಈ ಎಲ್ಲ ಸಿಬ್ಬಂದಿಗಳನ್ನ ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕುರಿತಂತೆ 12 ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ನಡೆಸಲಾಗಿದೆ. ಘಟನೆ ನಡೆದ ಸ್ಥಳ ಅರಣ್ಯ ಅಂದ್ರೆ ಏನಂಬ ಅರಣ್ಯ ಮತ್ತೆ ಈ ಗ್ರಾಮಕ್ಕೆ ಸೇರಿದಂತೆ 8 ಕಿಲೋಮೀಟರ್ ಒಳಗಡೆ ಇದೆ. ಆತ್ಮರಕ್ಷಣೆಗಾಗಿ ತಾವು ಗುಂಡನ್ನು ಹರಿಸಿದ್ದು ಎಲ್ಲಾ ವಿವರಗಳನ್ನು ಕೂಡ ಪಡೆಯಲಾಗಿದೆ ಅಂತ ಕಾವೇರಿ ವನ್ಯಜೀವಿ ಧಾಮದ ASF ಆದಂತ ಮರಿಸ್ವಾಮಿ ಅವರು ಜಿ ನ್ಯೂಸ್ ಕನ್ನಡಗೆ ತಿಳಿಸಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಸುರೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 4ನೇ ಆರೋಪಿ ಅವ್ರನ್ನ ನೀವೇ ಅಜ್ಞಾತ ಸ್ಥಳದಲ್ಲಿ ಇಲ್ಲಪ್ಪ, ಆ ರೀತಿ ನಾವ್ಯಾಕೆ, ಇಫ್ ಇಟ್ ಈಸ್ ನಾವು ಆ ರೀತಿ ಇಡುವಂಥ ಪ್ರಮೇಯನೇ ಉದ್ಭವಿಸೋದಿಲ್ಲ. 4ನೇ